ಕಡಲೆಕಾಯಿ ಪರ್ಸೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಗಾಂಧಿ ಬಜಾರ್ ಸಿಗ್ನಲಲ್ಲಿ ನಿಂತಿದ್ದೀವಿ. ಇವರೆಲ್ಲ ಫಸ್ಟ್ ದೋಸೆ ತಿನ್ಬಿಡೋಣ, ಹೊಟ್ಟೆ ಚುರ್ರ್ ಅಂತ ಇದೆ ಅಂತಂದರು. ಸೊ ದೋಸೆ ತಿನ್ಬೇಕಂತೆ ನನ್ನ ಮಗ ವಿದ್ಯಾರ್ಥಿ ಭವನಲ್ಲಿ. ನನ್ನ ಮಗಳು ಮುಖನ ಮುಚ್ಕೊತಾ ಇದ್ದಾರೆ. ನಮ್ಮ ಯಜಮಾನ್ರು ಕೆಲಸದಿಂದ ಹಂಗೆ ಎತ್ತಾಕೊಂಡು ಬಂದ್ಬಿಟ್ಟಿದ್ದೀವಿ. ಸೊ ಇವಾಗ ಹೋಗಿ ಒಂದು ದೋಸೆ ತಿನ್ಕೊಂಡು ಕಡಲೆಕಾಯಿ ಪರ್ಸೆಗೆ ಹೋಗಿ ಒಂದು ರೌಂಡ್ ನೋಡಿಕೊಂಡು ಬರೋದಾದರೆ ಸಕ್ಕ ಚಳಿ ಇದೆ. ಏನೋ ಇವತ್ತು ನ್ಯೂಸಲ್ಲಿ ನೋಡಿದ್ರೆ ಕ್ಲೈಮೇಟ್ ವೆದರು ನಾಳೆಯಿಂದ ತುಂಬ ಮಳೆ ಅಂತ ತೋರಿಸ್ತಾ ಇದ್ದಾರೆ. ಸಕ್ಕ ಚಳಿ ಆಗ್ತಾ ಇದೆ. ಸೊ ಕಡಲೆಕಾಯಿ ಪರ್ಸೆಗೆ ಹೋಗೋಣ ಬನ್ನಿ. ವಿದ್ಯಾರ್ಥಿ ಭವನ ಸಾಯಂಕಾಲದ ಹೊತ್ತು ಬಂದರೆ ರಶ್ಶೇ ಇರಲ್ಲ, ಎಷ್ಟು ಖಾಲಿ ಇರುತ್ತೆ ನೋಡ್ರಿ. ಆದರೂ ಟೋಕನ್ ತೊಗೊಬೇಕು. ಗಾಂಧಿ ಬಜಾರ್ ಅಂದ್ರೇ ಹೂವು ಅಂತ ಮಸಾಲೆ ದೋಸೆ ಜೋಡಿಸ್ಕೊಂಬರ್ತಾ ಇದ್ದಾರೆ. ಏನೋ ಡಿಸ್ಕಸ್ ಮಾಡ್ತಾವ್ರ ಅಪ್ಪ ಮಗಳು. ಕಡಲೆಕಾಯಿ ಪರ್ಸೆ ಬಂದ್ವಿ. ಫುಲ್ ರೋಡ್ ಜಾಮ್. ಕಡಲೆಕಾಯಿ ಪರ್ಸೆ ಮುಗ್ದು ಹೆಚ್ಚು ಕಮ್ಮಿ ಒಂದು ವಾರ ಆಗಿದೆ. ಆದರೂ ಎಷ್ಟು ಜನ ಇದ್ದಾರೆ ನೋಡಿ. ಅದು ಇವತ್ತು ವೆಡ್ನಸ್ಡೇ ಬೇರೆ, ಆದರೂ ಜನ. ಸೊ ಕಡಲೆಕಾಯಿ ಪರ್ಸೆಗೆ ಬಂದು ಕಡಲೆಕಾಯಿ ತೊಗೊಂಡು ಹೋಗಲೇಬೇಕು. ಸೊ ಕಡಲೆಕಾಯಿ ಹುಡುಕ್ತಾ ಇದ್ದೀವಿ ಎಲ್ಲಿದೆ ಅಂತ. ಸೊ ಕಡಲೆಕಾಯಿ ಸಿಗ್ತಾ ಇಲ್ಲ, ತುಂಬ ಜನ ಇದ್ದಾರೆ. ಮಕ್ಕಳು, ವಯಸ್ಸಾದವರು ಎಲ್ಲರೂ ಇದ್ದಾರೆ. ಜಾರು ಉಪ್ಪಿನಕಾಯಿ ಹಾಕ್ತಾರೆ, ಮನೇಲಿ ಉಪ್ಪು ಹಾಕೋದಕ್ಕೆ ಯೂಸ್ ಮಾಡ್ತಾರಲ್ಲ, ಚೆನ್ನಾಗಿದೆ ಕಲರ್ ಜಾರು. ಸೊ ನಾನು ಇದೊಂದು ಎಲ್ಲೋ ಒಂದು ತಗೊಂಡೆ. ಆಮೇಲೆ ಈ ಥರ ಬ್ಲೂ ಕಲರ್ ದೊಡ್ಡದು 2 ತಗೊಂಡೆ, ಚೆನ್ನಾಗಿದೆ. ಒಂದು ಸೇರ್ 50 ರೂಪಾಯಿ ಅಂತೆ. ಅಂತೂ ಇಂದು ಕಡಲೆಕಾಯಿ ತೊಗೊಂಡ್ವಿ. ಸಾಕ ಒಂದು ಇನ್ನೊಂದು ಹಾಕ್ಸ್ಕೊಂಡ್ಲ, ಯಾರು ತಿನ್ನಲ್ಲ. ಕಳ್ಳೆಪುರಿನೂ ತೊಗೊಂಡ್ವಿ. 1 ಲೀಟ್ರ್ 30 ರೂಪಾಯಿ ಅಂತೆ. ನನ್ನ ಮಗನಿಗೆ ನಾಳೆ ಓದ್ಕೋಬೇಕಂತೆ. ಫೋನ್ ಮೇಲೆ ಫೋನು ಹೇಳ್ತೀನಿ, ಕಳಿಸ್ತೀನಿ ಗ್ರೂಪಲ್ಲಿ. ಆಯಿತು, ನಾವು ಇವಾಗ 4 ಜನ, ನಮ್ದೇನಿದೆ, ನಾನು ನೀನು ಏನೋ ಪ್ರಾಜೆಕ್ಟ್ ಕೊಟ್ಬಿಟ್ಟಿದ್ದಾರೆ, ಹೋಗ್ಬೇಕು ಮಮ್ಮಿ ಅಂತಾನೆ. ನಾನು ಬಂದಿದ್ದೀನಿ, ನಾನಿಲ್ಲ, ಫುಲ್ ಮುಗಿಸ್ಕೊಂಡು ಹೋಗೋಣ ಅಂತ ಇದ್ದೀನಿ. ಕೇಳ್ತಾ ಇಲ್ಲ. ಫೋಟೋ ಫ್ರೇಮ್ಸು ಬಂಟಿ, ಫೋಟೋ ಫ್ರೇಮ್ ನೋಡೋ. ಲೇದಿ ತಗೊಳ್ಳೋ, ನೀನು ಲೇದಿ ತಾನೆ. ಎಲ್ಲೋದ್ರಪ್ಪ ಅಪ್ಪ ಮಗ? ಅಯ್ಯೋ ಮಗಳು ಕಾಣಿಸ್ತಾನೆ ಇಲ್ಲ. ಹಂಗಂತಿದಂಗೆ ಫೋನ್. ಹೋಗೋಣ ಅಂದ್ಬಿಟ್ಟು ನನ್ನ ಮಗನೇ ಶಾಪಿಂಗ್ ಮಾಡ್ತಾ ಇದ್ದಾನೆ. ಬಂದರು. ಎಲ್ಲೋಗ್ಬಿಟ್ಟಿದ್ರಿ? ಕೀ ಚೈನ್ ನೋಡ್ತಾ ಇದ್ದಾಳೆ. ಅವಳಿಗೆ ಗಾಡಿ ಕೊಡ್ಸಿದ್ವಿ, ಅದು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಆ ಗಾಡಿಗೆ ಒಂದು ಕೀ ಚೈನ್ ನೋಡ್ತಾ ಇದ್ದಾಳೆ. ಯಾವುದೇದು? ಏನದು? ಸ್ವೀಟ್ ಇಲ್ಲ, ಬೇರೆ ರೆಡ್ ಕಲರ್. ಅಚ್ಚ ನೋಡು, ಪರ್ಪಲ್ ಡಾಲ್ ಪಕ್ಕ. ಪರ್ಪಲ್ ಬೇಡ, ರೆಡ್ ಕಲರ್ ಹಾಂ, ಡೋರ ಇವನು ಚಿಂಚನ್ ತಗೋ. ರೆಡ್ ಎಲ್ಲಿದೆ? ಅಲ್ಲ ಇದನ್ನು ನೋಡು, ರೆಡ್ ಚಿಂಚನ್ ಕೊಡಪ್ಪ. ಎಷ್ಟಪ್ಪ? ಎಲ್ಲ ರೇಟು. ನಾವು ಡೆಲ್ಲಿಗೆ ಹೋದಾಗ 20 ರೂಪಾಯಿ ಕೊಟ್ಟು ತಂದಿದ್ವಿ ಅಲ್ವಾ ಪೂರ್ವಿ? ಇಲ್ಲ 50 ರೂಪಾಯಿ, ಎಲ್ಲ ಡಬಲ್ ರೇಟ್. ಕ್ಲಿಪ್ ಬೇಕಾ? ಹೆಣ್ಮಕ್ಳಂದ್ರೆ ಶಾಪಿಂಗ್. ಖರ್ಚು. ಎಷ್ಟಪ್ಪ ಒಂದು ಕ್ರಂಚೀಸು? ಎಷ್ಟು ಅಲ್ಲಿ? ಇಲ್ಲ ಜಾಸ್ತಿ. ಕರೆಂಟ್ ಹೊಟ್ಟೋಯ್ತು. ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಏನು ನೋಡೋಕೆ ಬಿಟ್ಟಿಲ್ಲ. ಟೈಮ್ ಆಗೋಯ್ತು. ಇನ್ನು 7 ಗಂಟೆ, ಅರ್ಧ ಗಂಟೆನೂ ಸುತ್ತಿಸ್ಲಿಲ್ಲ. ಹೋಗೋಣ ಅಂತ ಕರ್ಕೊಂಬಂದ್ಬಿಟ್ರು. ಅದಕ್ಕೆ ನಾನು ನನ್ನ ಮಗಳು ಮತ್ತೆ ನಾಳೆ ಇನ್ನೊಂದು ರೌಂಡ್ ಬರೋಣ ಅಂತ ಅಂದ್ಕೊಳ್ತೀವಿ ಅಷ್ಟೇ. ಮತ್ತೆ ಬರ್ತೀವೋ ಇಲ್ಲ ಸೋಂಬೇರಿಯಾಗಿ ಮನೇಲೇ ಇರ್ತೀವೋ ಗೊತ್ತಿಲ್ಲ. ಬಂದರೆ ಕಡಲೆಕಾಯಿ ಪರ್ಸೆ ಬ್ಲಾಗು ಕಂಟಿನ್ಯೂ ಆಗುತ್ತೆ, ಬರಲಿಲ್ಲ ಅಂದರೆ ಸೊ ಈ ಬ್ಲಾಗು ಇಲ್ಲಿಗೆ ಎಂಡ್ ಆಗುತ್ತೆ. ಬಾಯ್.